ನಮಸ್ಕಾರ. ಪೆನ್ ಡ್ರೈವ್ ಪುರಾಣ ವಿಶೇಷ ಬುಲೆಟಿನ್ಗೆ ಸ್ವಾಗತ. ನಾನು ಸಬಾ ಹಕೀಂ. ಮಾಜಿ ರೇವಣ್ಣನವರು ನಿನ್ನೆ ಜಾಮೀನು ಸಿಗುತ್ತೆ ಅನ್ನುವಂತ ನಿರೀಕ್ಷೆಯಲ್ಲಿತ್ತು. ಆದರೆ ಆ ನಿರೀಕ್ಷೆ ಹುಸಿಯಾಗಿದೆ. ಸೋಮವಾರದವರೆಗೂ ಕಾಯಲೇಬೇಕಾಗಿರುವಂತಹ ಅನಿವಾರ್ಯ ಪರಿಸ್ಥಿತಿ ರೇವಣ್ಣನವರಿಗೆ ಒಂದ್ ಕಡೆ ಆದ್ರೆ, ಮತ್ತೊಂದು ಕಡೆ ಲುಕ್ಔಟ್ ನೋಟಿಸ್ ಜಾರಿಯಾಗಿದೆ. ಪ್ರಜ್ವಲ್ ಕುರಿತಂತೆ ಬ್ಲೂ ಕಾರ್ನರ್ ಜಾರಿಯಾಗಿದೆ. ಆದ್ರೆ ಈಗ ರೆಡ್ ಕಾರ್ನರ್ ಜಾರಿ ಮಾಡುವಂತಹ ಆಲೋಚನೆಯನ್ನ SIT ಮಾಡ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್. ಮೊದಲಿಗೆ ಹೆಡ್ಲೈನ್ಸ್. ಕಳೆದ 2 ದಿನಗಳಿಂದ ಜೈಲಿನಲ್ಲಿ ಕಳೆದ ರೇವಣ್ಣ ಜಾಮೀನು ಸಿಗದ ಹಿನ್ನೆಲೆ ರಾತ್ರಿ ಪೂರ್ತಿ ಚಡಪಡಿಕೆ, ಹೊಟ್ಟೆ ನೋವು ಹಿನ್ನೆಲೆ ರೇವಣ್ಣ ಆರೋಗ್ಯದ ಮೇಲೆ ವೈದ್ಯರ ನಿಗಾ. ಪ್ರಜ್ವಲ್ ರೇವಣ್ಣಗೆ ಹೆಚ್ಚಾಗ್ತಾಲೇ ಇದೆ ಸಂಕಷ್ಟ. 2ನೇ ಅತ್ಯಾಚಾರ ಪ್ರಕರಣದಲ್ಲೂ 164 ಹೇಳಿಕೆ ದಾಖಲು. ಅತ್ತ ದೂರುಗಳು ಹೆಚ್ಚಾಗ್ತಾ ಇರೋದ್ರಿಂದ ಪ್ರಕರಣ ಮತ್ತಷ್ಟು ಜಟಿಲ. ಪ್ರಜ್ವಲ್ಗೆ ಮತ್ತಷ್ಟು ಟೆನ್ಷನ್. SITಗೆ ಬಿಡಿಸಲಾಗದ ಪ್ರಶ್ನೆಯಾಗಿ ಉಳಿದ ಪ್ರಜ್ವಲ್. 196 ರಾಷ್ಟ್ರಗಳಿಗೂ ಬ್ಲೂ ಕಾರ್ನರ್ ನೋಟಿಸ್ ಜಾರಿ ಮಾಡಿದ್ರು, ನೋ ಕ್ಲೂ. ರೆಡ್ ಕಾರ್ನರ್ ನೋಟಿಸ್ ಬಗ್ಗೆಯೂ SIT ಆಲೋಚನೆ. ಪೆನ್ ಡ್ರೈವ್ ಕೇಸ್ ಬೆನ್ನಲ್ಲೇ ಬಿಜೆಪಿ ಹೈ ಅಲರ್ಟ್. ಪ್ರಕರಣದ ಬಗ್ಗೆ ವಿಜಯೇಂದ್ರ, ಅಶೋಕ್ ಮಾತ್ರ ಮಾತನಾಡಬೇಕು ಅಂತ ಹೈಕಮಾಂಡ್ ಖಡಕ್ ಸೂಚನೆ. ಇನ್ನೊಂದು ಕಡೆ ಮೈತ್ರಿ ಮುಂದುವರಿಸೋ ಬಗ್ಗೆ ಬಿಜೆಪಿ ಮೀಟಿಂಗ್. ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಭಾರೀ ಮಳೆ. ಇಂದು ವರುಣ ಅಬ್ಬರ ಮುಂದುವರಿಯೋ ಬಗ್ಗೆ ಹವಾಮಾನ ಇಲಾಖೆ ಮುನ್ಸೂಚನೆ. ಬೆಂಗಳೂರಲ್ಲಿಯೂ ಬೆಳಗ್ಗೆಯೇ ಮೋಡ ಕವಿದ ವಾತಾವರಣ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.